ನಮಸ್ತೆ. ಜೈ ಭೈರವಿ ದೇವಿ, ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರು ಅದೀರಿ ಅವರಿಗಾಗಿ ಇದು ರೀಡಿಂಗ್. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಂದ್ರೆ ಮ್ಯಾಕ್ಸಿಮಮ್ 6 months ತೊಗೊಳ್ರಿ. ಅಲ್ಲಿಂದ ನಿಮ್ಮ ವ್ಯಕ್ತಿ ಜೊತೆ ನಿಮಗೆ ಒಟ್ಟೆ ಕಾಂಟ್ಯಾಕ್ಟೇ ಇಲ್ಲ, ಒಂದು ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಅವ್ರ ಕಡೆಯಿಂದ ಅವ್ರು ಏನು ಮಾಡ್ತಿದಾರೆ, ಮಾಡ್ತಾರೆ, ಅಲ್ಲಿ ಏನು ನಡೀತಾ ಇದೆ ನಿಮಗೇನೂ ಗೊತ್ತಿಲ್ಲ ಅಂಥವ್ರಿಗಾಗಿ ಇದು ರೀಡಿಂಗ್. ಸೊ ಅಲ್ಲಿ ಏನು ನಡೀತಾ ಐತಿ, ಸೊ ವಾಪಸ್ ಕಾಂಟ್ಯಾಕ್ಟಿಗೆ ಬರ್ತಾರಂತನ ನೋಡೋಣಂತ, ಗೈಡೆನ್ಸ್ ಏನು ಬರ್ತದಂತ ನೋಡೋಣಂತ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ, ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಸೊ ನಿಖಿತಾ ಟ್ಯಾರೋ ರೀಡಿಂಗ್ ರಿಲೇಷನ್ಶಿಪ್ ಟ್ಯಾರೋಸ್, ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ ಸಿಚುವೇಶನ್, ಕರೆಂಟ್ ಫೀಲಿಂಗ್ಸ್. ಸೊ ಈ ರೀತಿಯಾದಂಥ ನೀವು ರೀಡಿಂಗ್ಸ್ ಹುಡುಕ್ತಿದ್ರಿ ಅಂದರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ನಿಖಿತಾ ಟ್ಯಾರೋ ಅವೇಕನ್ ಟ್ಯಾರೋ ವಿತ್ ನಿಖಿತಾ, ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ ಕನ್ನಡ. ನಿಖಿತಾ ಟ್ಯಾರೋ ಬರ್ದ ಮುಂದೆ ಏನಾದರೂ ಕನ್ನಡ ರೀಡಿಂಗು ವಿಡಿಯೋ ಹುಡ್ಕಾಕತ್ರಿ ಅಂದ್ರೆ ಸೊ ನಿಮಗಲ್ಲಿ ನನ್ನ ರೀಡಿಂಗ್ಸ್ ಎಲ್ಲನೂ ನಿಮ್ಗೆ ಸಿಗ್ತದವು. ಸೊ ಲೆಟಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಯಾರ ಜೊತೆಗೆ ನೀವು ಕಾಂಟ್ಯಾಕ್ಟಿಗೆ ಬರಬೇಕು ಅಥವಾ ಯಾವ ವ್ಯಕ್ತಿ ಜೊತೆಗೆ ನೀವು ನೋ ಕಾಂಟ್ಯಾಕ್ಟ್ ಒಳಗದೀರಿ ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೋಬೇಕಾಗ್ತೈತಿ. ವಿಜುವಲೈಸ್ ಮಾಡ್ಕೊಳ್ರಿ, ಆ ವ್ಯಕ್ತಿದ ಮುಖ ವಿಜುವಲೈಸ್ ಮಾಡ್ಕೊಳ್ರಿ, ಫೋಟೋಸ್ ಇದ್ರೆ ನೋಡ್ರಿ. ಸೊ ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್. ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಮಾಡ್ಕೊಂಡಿಲ್ಲ, ರಿಟರ್ನ್ ವ್ಯೂವರ್ಸ್ ಆಯ್ತು ಹೊಸಬ್ರಾತು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರ್ಯಾರು ಅದೀರಿ, ನಿಮ್ಮ ವ್ಯಕ್ತಿ ಕಡೆಯಿಂದ ಒಂದು 6 months ಆಯ್ತು, 6 ತಿಂಗಳನ್ನ ನನಗೇನೋ ಅಲ್ಲಿಂದ ಮ್ಯಾಕ್ಸಿಮಮ್ ಇದೆ 6 months ಅಷ್ಟೊಳಗಿದ್ದರು, ಕಾಂಟ್ಯಾಕ್ಟೇ ಬಂದಿಲ್ಲ, ಏನು ಮಾಡ್ತಿದಾರೆ ನನಗೆ ಗೊತ್ತಿಲ್ಲ, ಮೆಸೇಜ್ ಮಾಡಿಲ್ಲ, ಬ್ಲಾಕ್ ಮಾಡ್ಯಾರ, ಇಂತೆಲ್ಲ ಇದ್ದರು. ಸೊ ಅಲ್ಲಿ ಏನು ನಡೀತಾ ಐತಿ ಅಂತ ನೋಡೋಣಂತ. ಸೊ ನೋ ಕಾಂಟ್ಯಾಕ್ಟ್ ಯಾರ್ಯಾರಿದ್ರಿ ಸಿಚುವೇಶನ್ ಒಳಗೆ, ಸೊ ಅಲ್ಲಿ ಏನು ನಡೀತಾ ಐತಿ ನೋಡೋಣ. ನೀವೇನಾದರೂ ನೆನಪಾಗ್ತಿದ್ದೀರ ಅಲ್ಲೇ, ಕಾಂಟ್ಯಾಕ್ಟಿಗೆ ಬರ್ತಾರ ವಾಪಸ್ಸು. ಸೊ ಅವ್ರ ಸಲುವಾಗಿ ನೀವು ಕಾಯಬೇಕೋ ಕಾಯಬಾರ್ದ ಅಂತಲೇ ಭಾಳ ಜನರಿಗಿರ್ತೈತಿ. ಸೊ ದಿಸ್ ಈಸ್ ದಟ್ ಕಾರ್ಡ್, ಲಾಸ್ಟಿಗೆ ತೆಗಿತಾನೆ ಇದ್ದ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಯಾವುದೋ ಒಂದು ರೀತಿಯಾಗಿ ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಅಲ್ಲಿ ಏನು ನಡೀತಾ ಐತಿ ನಿಮ್ಮ ವ್ಯಕ್ತಿ ಜೀವನದಾಗ ಅಂತಂದ್ರೆ ಎಮೋಷ್ನಲಿ ಭಾಳ ವಿಡ್ರಾ ಆಗ್ಯಾರ, ಭಾಳ ಲೋ ಫೀಲ್ ಮಾಡ್ತಿದಾರ, ಬೇರೆಯವ್ರು ಹೇಳಿದ ಮಾತುಗಳನ್ನ ಕೇಳ್ಕೊಂಡರ್ದ ಅವರು ದುಃಖ ಪಡ್ತಿದಾರ. ಥರ್ಡ್ ಪಾರ್ಟಿನೂ ಬಂದಿರಬೇಕು ಇಲ್ಲೇ. ಥರ್ಡ್ ಪಾರ್ಟಿ ಅನ್ ದ ಸೆನ್ಸ್ ನಿಮ್ಮಿಬ್ಬರು ರಿಲೇಷನ್ಶಿಪ್ಪಿಂದ ಮಧ್ಯೆ ಇನ್ನೊಬ್ರು ಬಂದು ನಿಮ್ಮ ಬಗ್ಗೆ ಏನಾದರೂ ಹೇಳ್ತಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಿರ್ಬೋದು. ಸೊ ಕನ್ಫ್ಯೂಷನ್ ಸ್ಟೇಟ್ ಒಳಗದಾರ ನಿಮ್ಮ ವ್ಯಕ್ತಿ ಈ ರಿಲೇಷನ್ಶಿಪ್ ಬಗ್ಗೆ. ಅವ್ರಿಗೆ ಏನು ಮಾಡಬೇಕು, ಯಾಕಂದ್ರೆ ಎಲ್ಲರೂ ಹೇಳಿದ ಮಾತು ಕೇಳಿದ್ಮೇಲೆ ಅವ್ರೊಳಗೆ ಒಂದು ಭಯ ಸ್ಟಾರ್ಟ್ ಆಗೈತಿ. ನಾ ಮಾಡ್ತಿರೋ ಸರಿನೋ ತಪ್ಪು, ನಾ ಮುಂದೆ ಹೋಗ್ಬೇಕೋ ಬೇಡೋ, ಈ ರೀತಿಯಾದಂಥ ಒಂದು ಮನಸ್ಸೊಳಗೆ ಡೀಪ್ ಸಿಚುವೇಟೆಡ್ ಸಬ್ಕಾನ್ಷಿಯಸ್ಲಿ ಅವ್ರಿಗೆ ಒಂದು ಫಿಯರ್ ಕುಂತ್ಬಿಟ್ಟೈತಿ. ಸೊ ಯಾಕೆ ಫಿಯರ್ ಬಂದೈತಿ ಅಂತ ನೋಡೋಣ. ಕ್ಲಾರಿಫೈ ದ ಫಿಯರ್ ಯಾಕೈತೆ ಅವರಿಗೆ, ಸಬ್ಕಾನ್ಷಿಯಸ್ ಫಿಯರ್. ಅವರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ, ಫೈನಾನ್ಷಿಯಲ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ. ಪ್ಲಸ್ ನಿಮ್ಮ ಜೊತೆಗೆ ಬಂದರೆ ಒಂದು ಕಮಿಟ್ಮೆಂಟ್ ಅಂತ ಬಂದ್ರೆ, ನಿಮ್ಮ ಜೊತೆಗೆ ಮದುವೆ ಆದ್ರೆ ಅಥವಾ ನಿಮ್ಮ ಜೊತೆಗೆ ಬ್ಯಾರೆ ಆಗ್ಯಾರಲ್ಲ ಅವ್ರು ದೂರ ಆಗ್ಯಾರ, ಅಲ್ಲಿ ಅವ್ರ ವರ್ಕ್ ಪ್ಲೇಸ್ನ ಅವ್ರ ಫ್ಯಾಮಿಲಿ ಎಲ್ಲನೂ ಅವ್ರಿಗೆ ಹ್ಯಾಂಡ್ಲ್ ಮಾಡೋಕೆ ಆಗಕತ್ತಿಲ್ಲ. ಮೋಸ್ಟ್ಲಿ ಕಮಿಟ್ಮೆಂಟಿಗೆ ಬಂದಮೇಲೆ ಮತ್ತೆ ಇದು ಬ್ರೇಕಪ್ ಆಗ್ಬೋದು. ಮದುವೆ ಆದಮೇಲೆ ನಂಗೆ ಡೈವರ್ಸ್ ಆಗ್ಬೋದು,
ಮತ್ತು ನೀವು ಬಿಟ್ಟು ಹೋಗ್ಬೋದು. ಬೇರೆಯವ್ರದೆಲ್ಲ ಕೇಳಿರ್ಬೋದು, ಬೇರೆಯವ್ರ ಕಡೆಯಿಂದೆಲ್ಲ ಎಲ್ಲರೂ ಏನೇನೋ ಹೇಳಿದ್ದೆಲ್ಲ ಕೇಳ್ತಾರಲ್ಲ, ಹಾಗಾಗಿ ಅವ್ರಿಗೆ ಒಂದು ಫಿಯರ್ ಕುಂತೈತಿ, ಅವ್ರಿಗೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ. ವೈ ದಟ್ ಮೂನ್ ಕಾರ್ಡ್ ಅಂತಂದ್ರೆ ದೇ ಹ್ಯಾವ್ ಟು ವರ್ಕ್ ಆನ್ ದಟ್. ಅವ್ರ ಜೀವನದೊಳಗೂ ಕೆಲವೊಂದು ಹಿಂಗೆ ಇಲ್ಲಿ ಈಗ ಅಂದ್ರೆ ನನ್ನ ವ್ಯೂವರ್ಸ್ ಇಲ್ಲಿ ಭಾಳ ಜನ ಅಂದ್ರೆ ನಿಮ್ಮ ವ್ಯಕ್ತಿಗೆ ಆಲ್ರೆಡಿ ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಅವ್ರನ್ನ ಬಿಟ್ಟು ಹೋಗಿರ್ಬೋದು, ಬ್ರೇಕಪ್ ಅವರು ಫೇಸ್ ಮಾಡಿರ್ಬೋದು ಜೀವನದಾಗ, ಮದುವೆ ಆಗಿ ಡೈವರ್ಸ್ ಆಗಿರ್ಬೋದು. ಅದೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಇರ್ತೈತಿ, ನೋವು ಕೂಡ ಆಗಿರ್ತೈತಿ. ಸೊ ಅದನ್ನು ಈಗ ನೆಕ್ಸ್ಟ್ ನಿಮ್ಮ ಜೊತೆಗೆ ಹೋಗ್ಬೇಕಂದಾಗ ಅವರಿಗೆ ಕೆಲವೊಂದು ಫಿಯರ್ ಇದ್ದಿರಬಹುದು. ಆ್ಯಂಡ್ ಅದ್ರ ಜೊತೆಗೇ ಫೈನಾನ್ಷಿಯಲ್ ನಾ ಹೆಂಗೆ ಅದನ್ನು ಮೇಂಟೈನ್ ಮಾಡ್ಬೋದು ಕಮಿಟ್ಮೆಂಟ್ ಕೊಟ್ಟ ಮೇಲೆ. ಸೊ ಹಿಂಗೆ ಎಲ್ಲ ರೀತಿಯಿಂದ ಅವರು ಭಾಳ ಕನ್ಫ್ಯೂಷನ್ ಅದಾರ. ಆನ್ ದಿ ಹೋಲ್ ದೇ ಆರ್ ನಾಟ್ ಹ್ಯಾಪಿ, ಖುಷಿಯಾಗೇನಿಲ್ಲ ಅವರು. ಸೊ ನಿಮ್ಮನ್ನು ನೆನೆಸ್ಕೊತದಾರ ಅಲ್ಲಿ ಹೋದಾಗ. ಎಸ್, ಭಾಳ ಅಂದ್ರೆ ಭಾಳ ನೆನೆಸ್ಕೊತದಾರ. ನಿಮ್ಮ ಜೊತೆಗೆ ಕಳೆದಿದ್ದಂಥ ಕ್ಷಣಗಳನ್ನು ನೆನೆಸ್ಕೊತದಾರ. ಎಮೋಷ್ನಲ್ ಬಾಂಡಿಂಗ್ಸ್, ಎಮೋಷ್ನಲಿ ನೀವೇನು ಮಾತಾಡ್ಕೊಂಡಿದ್ರಿ, ಭಾವನೆಗಳೇನೇ ಹಂಚ್ಕೊಂಡಿದ್ರಿ. ಸೊ ಭೇಟಿ ಆಗ್ಬೇಕಂತನ ಐತಿ, ಅವ್ರಿಗೆ ಅನ್ನಿಸ್ತಾ ಐತಿ ನಿಮ್ಮ ಜೊತೆಗೆ ವಾಪಸ್ ಕಾಂಟ್ಯಾಕ್ಟ್ ಬರ್ತೀರಾ ಅಂತ ಕ್ವಶನ್ ನಾನು ಇಲ್ಲಿ ಕೇಳೇನೆ ಆ್ಯಕ್ಚುಲಿ. ಓಕೆ, ಬಟ್ ಈ ಕಾರ್ಡ್ ನೋಡಿ ನಿಮ್ಮನ್ನು ಭಾಳ ನೆನೆಸ್ಕೊತದಾರ. ನಿಮಗಾಗಿ ಒಂದಷ್ಟು ಗಿಫ್ಟ್ ತೆಗೆದು ಇಟ್ಕೊಂಡಿರ್ಬೋದು, ಸರ್ಪ್ರೈಸ್ ಏನಾದ್ರು ನಿಮಗೆ ಕೊಡ್ಬೋದು, ಖುಷಿ ಪಡಿಸ್ಬೋದು ಅಂತನ ತೆಗೆದು ಇಟ್ಕೊಂಡಿರ್ಬೋದು ಇಲ್ಲೇ. ಸೊ ಈಗ ಅವ್ರು ವಾಪಸ್ ಬರ್ತಾರಾ, ಈಗ ಸದ್ಯ ನನಗೆ ಕಾಂಟ್ಯಾಕ್ಟ್ ಬರ್ಬೋದಾ ಅಂತ ಕೇಳಿದ್ರೆ ಅಂದರೆ ಇಲ್ಲ, ಈಗ ಸದ್ಯ ಬರೋ ಪರಿಸ್ಥಿತಿ ಒಳಗಿಲ್ಲ. ನಿಮ್ಮನ್ನು ನೆನೆಸ್ಕೊತಾರ, ಪ್ರೀತಿ ಐತಿ, ವಿಶ್ವಾಸ ಐತಿ, ನಿಮ್ಮ ಮೇಲೆ ನಂಬಿಕೆ ಐತಿ. ಬಟ್ ಈಗ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಂಗಿಲ್ಲ, ಯಾಕಂದರೆ ಇದರಿಂದ ಅವ್ರು ಇನ್ನೂ ಈ ಎನರ್ಜಿಯಿಂದ ಹೊರಗೆ ಬಂದಿಲ್ಲ ಅವರು. ಸೊ ಏಸ್ ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್. ಸಿ, ಅವ್ರು ಇನ್ನೂ ಅದನ್ನು ಸಾಲ್ವ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಹೆಜ್ಜೆ ಇಡಬೇಕು ನಾನು ಅನ್ನಂತಂದು ಅವ್ರಿಗೆ ಇನ್ನೂ ಬಂದಿಲ್ಲ, ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಮೊನೋಲಜಿ ಕಾರ್ಡಿಂದ ಏನಾದರೂ ಬರ್ತೈತೆ ನೋಡೋಣ. ಮತ್ತೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಬೌಟ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ನನ್ನ ವ್ಯೂವರ್ಸಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರು ಅದಾರ ಅವರಿಗೆ don't let pride get in your way. Step out of your comfort zone. Balance spirituality and practicality. Okay. Surrender to the divine. ಇಲ್ಲೇ ನಿಮ್ಮ ಈಗೋ ಇಶ್ಯೂಸನ್ನ ತರಬೇಡ್ರಿ ಅಂತ ನಿಮಗೆ ಇಲ್ಲಿ ಬಂದೈತಿ. ನೀವೀಗ ನೋ ಕಾಂಟ್ಯಾಕ್ಟ್ ಒಳಗಿದ್ದಾಗ ನಾನು ಯಾಕೆ ಮಾತಾಡಲಿ, ಅವ್ರು ಯಾಕೆ ಮಾತಾಡಬಾರ್ದು, ಹಿಂಗಿರ್ತೈತಲ್ಲ. ಸೊ ಕೆಲವೊಂದು ಆಗೋಗಿದ್ದ ವಿಷಯಗಳ ಬಗ್ಗೆ ನೀವು ಸೊ ನಿಮಗೂ ಈಗೋ ಇರ್ಬೋದು, ಅವ್ರಿಗೂ ಈಗೋ ಅಂದ್ರೆ ಒಂದು ನಾನು ಯಾಕೆ ಮಾಡಲಿ ಅಹಂಕಾರ ಅಂದ್ಕೊಂಡ್ರೆ, ಸ್ವಾಭಿಮಾನದ ಒಂದು ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡ್ರೆ. ಸೊ ಇದನ್ನು ಇಲ್ಲೇ ಬಂದಿರ್ಬೋದು ಅವರಿಗೆ, ನಿಮ್ಮ ವ್ಯಕ್ತಿಗೂ ಅನಿಸಿರ್ಬೇಕು, ನಿಮಗೂ ಅನಿಸಿರ್ಬೇಕು. ನಿಮ್ಮ ವ್ಯಕ್ತಿಗೆ ಎಸ್ಪೆಷಲಿ, ಯಾಕಂದ್ರೆ ನಿಮ್ಮ ವ್ಯಕ್ತಿ ಬಗ್ಗೆ ನೋಡ್ತಿದ್ದಾವೆ ಅಂದಾಗ ಅವ್ರಿಗೆ ಇಲ್ಲಿ ಈಗೋ ಇಶ್ಯೂಸು ಬಂದಾವು. ನಾನು ಯಾಕೆ ಮಾತಾಡಿಸ್ಲಿ, ಹೆಂಗೆ ಮಾತಾಡಿಸ್ಲಿ. ಸೊ ದೇ ಹ್ಯಾವ್ ಟು ಕಮ್ ಔಟ್ ಆಫ್ ದೇರ್ ಕಂಫರ್ಟ್ ಝೋನ್. ಈ ಕಂಫರ್ಟ್ ಝೋನಿಂದ ಅದೊಂಥರ ಕಂಫರ್ಟ್ ಝೋನ್ ಅವರಿಗೆ. ಹೆದರ್ಕೊಂತ ಜೀವನ ಮಾಡೋದು, 4 ಮಂದಿ ಏನು ಹೇಳ್ತಾರೆ ಅದನ್ನು ಕೇಳೋದು, ತಮ್ಮದು ಏನು ಡಿಸಿಷನ್ ಇಲ್ಲ ಅಲ್ಲೇ. ಹೋಗಿದ್ದ ವಿಷಯಗಳನ್ನ ನೆನೆಸ್ಕೊಳೋದು, ಮತ್ತು ಬೇಜಾರು ಮಾಡ್ಕೊಂಡು ಕುಂದ್ರೋದು, ನನಗೆ ಯಾರಿಲ್ಲ ಅನ್ನೋದು. ಸೊ ದೇ ಹ್ಯಾವ್ ಟು ಕಮ್ ಔಟ್ ಆಫ್ ದೇರ್ ಕಂಫರ್ಟ್ ಝೋನ್. ಸೊ ಬ್ಯಾಲೆನ್ಸ್ ಏನು ಮಾಡಬೇಕು ಅವ್ರು ಅಂತವ್ರಲ್ಲಿ, ಬೇಕಂದ್ರೆ ಇಲ್ಲಿ ಬ್ಯಾಲೆನ್ಸಿಂಗ್ ಕಾರ್ಡ್ ಬಂತಲ್ಲ ನಿಮ್ಗೆ, ಇಲ್ಲಿ ನೋಡಿದ್ರೆ 2 ಆಫ್ ಪೆಂಟಿಕಲ್ಸ್. ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕಾಲಿಟಿ ಎರಡನ್ನೂ ಅವರು ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ. ಲೆಟ್ ದೆಮ್ ಲರ್ನ್. ಅವ್ರು ಎರಡನ್ನೂ ಕಲೀಲಿ. ಸೊ ಸರೆಂಡರ್ ಟು ದ ಡಿವೈನ್. ಏನಾಗ್ತದೋ ಆಗಲಿ, ಒಳ್ಳೇದಾಗ್ತತಿ ಅಂತ ನೀವು ಟ್ರಸ್ಟ್ ಇಡ್ರಿ ಅಷ್ಟೇ. ನೀವು ನಿಜವಾಗ್ಲೂ ಆ ವ್ಯಕ್ತಿನಿ ನಿಮಗೆ ಒಳ್ಳೇದು ಅನಿಸಿದ್ರೆ ಅಂದ್ರೆ, ಅವ್ರು ನಿಜವಾಗ್ಲೂ ಎಸ್ ದೇ ಆರ್ ವರ್ತ್ ಟು ವೇಟ್ ಅಂತಂದ್ರೆ ಅನಿಸಿದ್ರೆ, ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕಲಿ ಬ್ಯಾಲೆನ್ಸ್ ಮಾಡಬೇಕು ನಿಮ್ಮ ವ್ಯಕ್ತಿ. ಎಲ್ಲ ನಾನು ಮಾಡ್ತೀನಿ ಅನ್ನಂಗೂ ಇಲ್ಲ, ಎಲ್ಲ ದೇವ್ರ ಮೇಲೆ ಬಿಡ್ತೀನಿ ಅನ್ನಂಗಿಲ್ಲ. ಸೊ ನಮ್ಮ ಪಾರ್ಟ್ ನಾವು ಮಾಡಬೇಕು.
ಯಾಕಂದ್ರೆ ಇದು ಈ ಭಯದಿಂದ ಹೊರಗೆ ಬರ್ಬೇಕಂದ್ರೆ ಇಟ್ ಈಸ್ ದೇರ್ ಪಾರ್ಟ್ ಅಲ್ಲ. ಸೊ ನಿಮ್ಗೆ ಗೈಡೆನ್ಸ್ ಏನು ಬರ್ತೈತೆ ನಿಮಗೆ ನನ್ನ ವ್ಯೂವರ್ಸಿಗೆ ಏನು ಗೈಡೆನ್ಸ್ ಏನು ಬರ್ತದೆ ನಿಮಗೆ ನನ್ನ ವ್ಯೂವರ್ಸಿಗೆ ನೋಡೋಣ. ಇದು ಕಾರ್ಡ್ ಬಾಕಿ ಐತೆ ನಿಮಗಿನ್ನ ತೆಗೆಯೋದು. ಓಕೆ, ಟ್ವಿನ್ ಫ್ಲೇಮ್ಸ್, ಯುವರ್ ಪ್ಯಾಷನ್ ಇಗ್ನೇಟ್ಸ್. ಟ್ವಿನ್ ಫ್ಲೇಮ್ ಎನರ್ಜಿ ಒಳಗಿರ್ಬೋದು. ನಿಮ್ಮ ರಿಲೇಷನ್ಶಿಪ್ಪನ್ನ ಒಂದು ಪವಿತ್ರವಾದದ್ದು ಅಂತ ಅಂದ್ಕೊಂಡು ಸೊ ಸರೆಂಡರ್ ಆಗ್ರಿ. ಸೊ ರಿಯೂನಿಯನ್ ಆಗೋ ಚಾನ್ಸಸ್ ಐತೆ. ಕೆಲವೊಂದು ವಿಷಯಗಳು ಯಾಕೆ ಆಗ್ತಾವಂತ ನಮಗೆ ಗೊತ್ತಿರಲ್ಲ. ಇಲ್ಲಿ ಯಾಕೆ ಇಲ್ಲಿ ಬಂತು ನೋಡ್ರಿ, ಇಲ್ಲೇ ಸರೆಂಡರ್ ಟು ಡಿವೈನ್. ಅದ್ರ ಪರ್ಪಸ್ ಏನೈತಿ, ಮುಂದೆ ನಿಮ್ಮ ಜೀವನಕ್ಕೆ ಏನು ಉಪಯೋಗ ಆಗ್ತೈತಿ, ಈ ಕಷ್ಟಗಳು, ಈ ಒಂದು ಅಗಲಿಕೆಗಳು ಎಲ್ಲಾನು ನಿಮ್ಗೊಂದು ಬ್ಲೆಸ್ಸಿಂಗ್ ಆಗಬಹುದು. ಸೊ ಜಸ್ಟ್ ಬಿಲೀವ್ ಇನ್ ಯುವರ್ ಲವ್ ಆ್ಯಂಡ್ ಡೆಸ್ಟಿನಿ. ಡಿವೈನಿಗೆ ಆಗ್ರಿ. ಸೊ ಯಾರ್ಯಾರಿಲ್ಲೇ ನಾವು ಕಾಯ್ಬೋದಾ ಅಥವಾ ಮುಂದೆ ಹೋಗ್ಬೋದಾ ಅನ್ನೋರಿಗೆ ಕಾಯ್ಬೇಕಾ ಬೇಡ. ಭಾಳ ಜನ ಭಾಳ ಓವರ್ ಥಿಂಕ್ ಮಾಡ್ತಾ ಇದ್ದೀರ ಅನ್ನಿಸ್ತೈತಿ. ಸೊ ಅಷ್ಟೊಂದು ಯೋಚನೆ ಮಾಡೋಂಥದ್ದಿಲ್ಲ. ಆ್ಯಂಡ್ ಇಲ್ಲಿ ಬಂದಿರೋದು ಕಾರ್ಡ್ ಏನಂದ್ರೆ ಇಟ್ ಈಸ್ ಯುವರ್ ವಿಶ್ ಆ್ಯಂಡ್ ವಿಲ್. ನಿಮಗೆ ಭಾಳ ಬರ್ಡನ್ ಅನ್ಸಾಕತ್ತೈತಂದ್ರೆ ಎಸ್ಸು ಅಲ್ಲ ಮೇ ಬಿ ಅಂತದ ಬಂದಿರೋದು. ಸೊ ನಿಮ್ಗೆ ಭಾಳ ಬರ್ಡನ್ ಅನ್ಸಾಕತ್ತೈತಿ, ನನಗೆ ಓವರ್ ಥಿಂಕ್ ಮಾಡ್ತಿದ್ದೀನಿ, ನನ್ನ ಆರೋಗ್ಯ ಹಾಳಾಗ್ತೈತಿ, ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ಬೇಡಂದ್ರೆ ಇಟ್ ಈಸ್ ಅಪ್ ಟು ಯು, ಯು ಕ್ಯಾನ್ ಮೂವ್ ಆನ್. ಇಲ್ಲ ಓಕೆ ಡನ್ ನಾನು ಇರ್ತೇನೆ ವೇಟ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ವೇಟ್. ಸೊ ಇಟ್ ಈಸ್ ಅ ಎಸ್ ನೋ ಇಲ್ಲ, ನಿಮ್ಮ ಅಕಾರ್ಡಿಂಗ್ ಟು ಯು ಅಂತ ಬಂದಿರೋದಲ್ಲಿ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ, ಸ್ಯಾಕ್ರೆಡ್ ಯೂನಿಯನ್ ಅಂತ ಮಾಡ್ಕೊಳ್ರಿ. ಅಂದರೆ ನಿಮ್ಮ ಯೂನಿಯನ್ ಚೆನ್ನಾಗಾಗಿರಲಿ, ದೇವರು ಪವಿತ್ರವಾಗಿರಲಿ ಅಂತ ಅರ್ಥ ಅದು ಸ್ಯಾಕ್ರೆಡ್ ಅಂದ್ರೆ. ಓಕೆ, ಸುಮ್ಮನೆ ಏನೋ ಒಂದು ಮಟೀರಿಯಲ್ಸ್ಟಿಗೆ ಅಟ್ರಾಕ್ಷನಿಗೆ ಆಗೋದು ಬೇಡದ, ಅದಕ್ಕೊಂದು ಅರ್ಥ ಇರಲ್ಲ, ಅದಕ್ಕೊಂದು ಒಳ್ಳೆ ಬಾಂಡಿಂಗ್ ಇರಲಿ. ಟ್ವಿನ್ ಫ್ಲೇಮ್ ಎನರ್ಜಿ ಒಳಗಿದ್ರೆ ಓಕೆ, ಲೆಟ್ ದೆಮ್ ಕಮ್ ಔಟ್ ಆಫ್ ದೇರ್ ಕಂಫರ್ಟ್ ಝೋನ್ದ ಹೊರಗೆ ಬರಲಿ ಅಂತಲೂ ನೀವು ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟಾರೋ ವಿತ್ ನಿಕಿತಾ. ಇದು ನಿಮ್ಮದೇ ಆದಂಥ ಒಂದು ಸ್ಯಾಕ್ರೆಡ್ ಸ್ಪೇಸ್. ಇದು ನನ್ನ ಚಾನಲ್ ಅಂದ್ರೆ ನಿಮಗೆ ಎಲ್ಲ ರೀತಿಯಾದಂಥ ಒಂದು ರೀಡಿಂಗ್ಸು ಸಿಗ್ತದವಿಲ್ಲೇ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತು ನಾಳೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.